ಇನ್ನು ಮುನಿರತ್ನ ತಲೆ ಮೇಲಿದ್ದ ಆರ್ಎಸ್ಎಸ್ ಟೋಪಿ ಕಿತ್ತೆಸೆದ ಆರೋಪ ಇದೆ. ಕಾಂಗ್ರೆಸ್ ಅಧ್ಯಕ್ಷನಿಂದ ಆರ್ಎಸ್ಎಸ್ ಟೋಪಿ ಕಿತ್ತ ಆರೋಪ. ಮುನಿರತ್ನ ಅವರ ತಲೆ ಮೇಲಿದ್ದಂತಹ ಟೋಪಿ ಎಚ್ಎಂಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಮೇಲೆ ಈ ರೀತಿಯ ಆರೋಪ ಬಂದಿರೋದು ನೋಡಿ, ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ. ಒಂದ್ ಕಡೆ ಮುನಿರತ್ನ ಅವರು ಬರುವಂತ ಸಂದರ್ಭದಲ್ಲಿ ಅವರ ತಲೆ ಮೇಲೆ ಆರ್ಎಸ್ಎಸ್ ಟೋಪಿ ಇತ್ತು. ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಯಾರೋ ಒಬ್ಬ ಆತ ಟೋಪಿಯನ್ನ ಕಿತ್ತು ಎಸೆತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಅದು ಎಚ್ಎಂಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಅಧ್ಯಕ್ಷ ಈ ರೀತಿ ಮಾಡಿರೋದು. ಇನ್ನು ಸಾರ್ವಜನಿಕ ಆಸ್ತಿ ಯಾರಪ್ಪನ ಆಸ್ತಿ ಅಲ್ಲ. ಪ್ರಿಯಾಂಕ್ ಖರ್ಗೆಗೆ ಸಿಟಿ ರವಿ ಅವರ ತಿರುಗೇಟಿದು. ಕಡೆ ಆರ್ಎಸ್ಎಸ್ ವಿಚಾರದಲ್ಲಿ ಏನು ಪ್ರಿಯಾಂಕ್ ಖರ್ಗೆ ಅವರು ಈಗ ಪತ್ರವನ್ನ ಬರೆದಿದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಅವರ ರಿಯಾಕ್ಷನ್ ಇದು. ಸಾರ್ವಜನಿಕ ಆಸ್ತಿ ಎಲ್ರಿಗೂ ಸೇರಿದ್ದು, ಸಂಘವನ್ನ ಸಹಿಸದಷ್ಟು ನಿಮಗೆ ಸಂಕಟ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೀವು ನಿಜವಾಗಲೂ ದೇಶಭಕ್ತರಾದರೆ ದೇಶಭಕ್ತಿಯ ವಿಚಾರವನ್ನು ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ. ನೀವು ದ್ವೇಷ ಮಾಡಬೇಕಾಗಿರೋದು ಈ ನೆಲದ ಅನ್ನ ತಿಂದು ನೆಲಕ್ಕೆ ದ್ರೋಹ ಬಗೆತಕ್ಕಂಥ ಸಂಘಟನೆಗಳು ಮತ್ತು ವ್ಯಕ್ತಿಗಳನ್ನು ದ್ವೇಷ ಮಾಡಬೇಕು. ಸಂಘ ಆ ಕೆಲಸನ ಯಾವತ್ತೂ ಮಾಡಿಲ್ಲ. ಮತ್ತೆ ಸಂಘ 3 ಬಾರಿ ಬ್ಯಾನ್ ಮಾಡಿದ್ರು. 48ರಲ್ಲಿ ಬ್ಯಾನ್ ಮಾಡಿದ್ರು, 75ರಲ್ಲಿ ಬ್ಯಾನ್ ಮಾಡಿದ್ರು, 92ರಲ್ಲಿ ಬ್ಯಾನ್ ಮಾಡಿದ್ರು. ನೀವೆಲ್ಲ ಹೇಳಿದ ಹೆಳಸಲು ವಿಚಾರಗಳೆಲ್ಲ ಆಗಲೂ ಚರ್ಚೆಗೆ ಬಂದು ಎಲ್ಲೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ನಿಮ್ಮ ಪಕ್ಷ ಅಂತ ನೀವು ಭಾವಿಸೋದಾದ್ರೆ ಈಗಿರೋ ಕಾಂಗ್ರೆಸ್ಸು, ಅದು ಯಾವ ಕಾಂಗ್ರೆಸ್ ನಂಗೆ ಗೊತ್ತಿಲ್ಲ, 3 ಬಾರಿ ಬ್ಯಾನ್ ಮಾಡಿ 3 ಬಾರಿಯೂ ಕೂಡ ಇದು ಯಾವುದೂ ಸಾಬೀತುಪಡಿಸೋಕ್ಕಾಗಲಿಲ್ಲ. ಹಾಗಾಗಿ ನಿಮ್ಮ ಟೊಳ್ಳುತನ, ನಿಮ್ಮ ದ್ವೇಷ ನಿಮ್ಮ ಪತ್ರದ ಮೂಲಕ ವ್ಯಕ್ತ ಆಗಿದೆ. ನೀವು ಟೊಳ್ಳು ಇದ್ದೀರಿ ಅಂದರೆ ನಿಮಗೆ ರಾಷ್ಟ್ರಭಕ್ತಿ ಯಾವುದು, ರಾಷ್ಟ್ರದ್ರೋಹ ಯಾವುದು. ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ. ಅದು ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕರಿಗೆ ಭಾವಿಸ್ಬಿಟ್ಟಂಗೆ ಕಾಣುತ್ತೆ. ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ, ಅದು ಪ್ರತಿಯೊಬ್ಬರಿಗೂ ಸೇರಿದ್ದು, ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ. ಸ್ವಂತಕ್ಕೆ ಏನೂ ಯೋಚನೆ ಮಾಡದೇ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕರಿಗೆ ದೃಷ್ಟಿಯಲ್ಲಿ ಅಪರಾಧವಾ? ಜಾತೀಯತೆ, ಅಸ್ಪೃಶ್ಯತೆ ಅದರ ಸೋಂಕೆ ತಗಲ್ದಂತೆ ನೋಡೋದು ಇವರಿಗೆ ಸಹಿಸಲಾಗದಂಥ ಸಂಕಟವ? ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ, ಶಾಖೆಗೆ ಬನ್ನಿರಿ, ಸಂಘ ಏನು ಚಟುವಟಿಕೆ ಮಾಡುತ್ತೆ ಅಂತಲಾರು ನೋಡಿ. ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡೋದು ನಿಮ್ಮ ದೃಷ್ಟಿಯಲ್ಲಿ ಅಪರಾಧ ಆಗೋದಾದರೆ ಬದಲಾಗಬೇಕಾಗಿರೋ ನೀವು, ಬದಲಾಯಿಸ್ಕೋಬೇಕಾಗಿರೋ ನಿಮ್ಮ ಮನಸ್ಥಿತಿಯನ್ನು. ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ. ಅದು ಯಾರ